ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ಈಗ ಈ ವಾರದಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಈಗಾಗಲೇ 4 ಸ್ಪರ್ಧಿಗಳು ಈ ವಾರದಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಕ್ಯಾಪ್ಟನ್ ರೇಸ್ನಲ್ಲಿ ನಿಂತ್ಕೊಂಡಿರೋವಂಥದ್ದು. ಸೂರಜ್ ಆಗಿರ್ಬೋದು, ಗಿಲ್ಲಿ, ಕಾವ್ಯ ಹಾಗೆ ರಘು ಅವರು. ಒಳ್ಳೆ ಒಂದು ಕಾಂಬೋ ಅಂತಾನೆ ಅನ್ನಿಸ್ತಾ ಇದೆ. ಈ 4 ಸ್ಪರ್ಧಿಗಳು ಕ್ಯಾಪ್ಟನ್ ಆಗೋದಕ್ಕೆ ಡಿಸರ್ವ್ ಕ್ಯಾಂಡಿಡೇಟ್ ಅಂತ ಅನ್ನಿಸ್ತು. ಹಾಗಿದ್ರೆ ಈ 4 ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಕ್ಯಾಪ್ಟನ್ ಆಗ್ತಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ವಾರದಲ್ಲಿ ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ್ರು. ಈಗ ಮುಂದಿನ ವಾರಕ್ಕೆ ಈಗ ಕ್ಯಾಪ್ಟನ್ ರೇಸ್ ಕೂಡ ಸ್ಟಾರ್ಟ್ ಆಗಿರೋಂಥದ್ದು. ಬಿಗ್ ಬಾಸ್ ಅವರು ಟಾಸ್ಕ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ನಮ್ಗೆ ಈ ಪ್ರತಿ ವಾರನೂ ಕೂಡ ಗಿಲ್ಲಿ ವೈಸ್ ಕ್ಯಾಪ್ಟನ್ ಆಗಿನೇ ನೋಡಿ ನಮಗೂ ಕೂಡ ಬೇಜಾರಾಗಿರೋದ್ರಿಂದ ಈ ವಾರದಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಇಡೀ ಕರ್ನಾಟಕ ಜನರು ಕೂಡ ಕಾಯ್ತಾ ಕೂತಿದ್ದಾರೆ. ಅವ್ರನ್ನ ಕ್ಯಾಪ್ಟನ್ ಆಗಿ ನೋಡೋದಕ್ಕೆ. ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಕೆಲವು ವಿಚಾರದಲ್ಲಿ ಸ್ವಲ್ಪ ಸ್ಟ್ರಾಟಜಿಯನ್ನ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾರೆ. ಹಾಗೆ ಕಾವ್ಯ ಅಂತ ಇರೋದ್ರಿಂದ ಕಾವ್ಯ ಅವರಿಗೆ ಈ ಒಂದು ಟಾಸ್ಕ್ ಅನ್ನ ಬಿಟ್ಕೊಡುವಂತ ಚಾನ್ಸಸ್ ಕೂಡ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಕಾವ್ಯ ಮತ್ತೆ ಇವರು ಗಿಲ್ಲಿ ಅವರು ಇಬ್ರು ಕೂಡ ಈ ವಾರದಲ್ಲಿ ಕ್ಯಾಪ್ಟನ್ ಆಗೋದು ಡೌಟ್ ಆಗ್ತಾ ಇರೋದು. ಇಲ್ಲಿ ರಘು ಮತ್ತೆ ಸೂರಜ್ ಅವರು ಇಬ್ರು ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಯಾವುದೇ ಟಾಸ್ಕ್ಗಳು ಬಂದರೂ ಕೂಡ ಫಿಸಿಕಲ್ ಟಾಸ್ಕ್ಗಳಲ್ಲಿ ಈ ಇಬ್ಬರ ಸ್ಪರ್ಧಿಗಳ ನಡುವೆನೆ ದೊಡ್ಡದಾಗಿ ಕಾಂಪಿಟೇಷನ್ ಆಗುವಂಥದ್ದು. ಅಗೇನ್ ಸ್ಟ್ರಾಟಜಿ ಆಗಿರ್ಬೋದು, ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಮೆಂಟಲಿ ಟಾಸ್ಕ್ ಆಗಿರ್ಬೋದು. ಅದರಲ್ಲಿ ರಘು ಅವರು ತುಂಬಾ ಯೋಚನೆ ಮಾಡಿ ಟಾಸ್ಕ್ಗಳನ್ನು ಹಾಡ್ತಾರೆ. ಜೊತೆಗೆ ಇಲ್ಲಿ 4 ಜನರಿಗೂ ಕೂಡ ಒಂದು ಆಡುವಂಥ ಟಾಸ್ಕ್ ಅನ್ನು ಕೂಡ ಬಿಗ್ ಬಾಸ್ ಅವರು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ಕ್ಯಾಪ್ಟನ್ ಗಿಲ್ಲಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ಈಗಾಗಲೇ ರಘು ಅವರು 2 ಬಾರಿ ಅಥವಾ 3 ಬಾರಿ ಕ್ಯಾಪ್ಟನ್ ಆಗಿದ್ರು. ಬಟ್ ವೈಸ್ ಕ್ಯಾಪ್ಟನ್ ಆಗಿ ನೋಡಿ ನಮಗೂ ಕೂಡ ಬೇಜಾರಾಗಿರೋದ್ರಿಂದ, ಜೊತೆಗೆ ಯಾವುದೇ ಮನೆ ಕೆಲಸ ಮಾಡ್ದಲೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಿದ್ದಂಥ ಗಿಲ್ಲಿ ಆಸ್ ಅ ಕ್ಯಾಪ್ಟನ್ ಆಗಿದ್ರೆ ಬಿಗ್ ಬಾಸ್ ಮನೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು. ಬಟ್ ಕ್ಯಾಪ್ಟನ್ ಆಗೋದು ಡೌಟ್ ಇದೆ ಗಿಲ್ಲಿ ಅವರು. ಸೂರಜ್ ಮತ್ತೆ ರಘು ಇವರಿಬ್ಬರ ನಡುವೆ ಕ್ಯಾಪ್ಟನ್ ಒಂದು ರೇಸ್ ತುಂಬಾ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇತ್ತು. ನಿಮ್ಮ ಪ್ರಕಾರ ಯಾರು ಈ ವಾರದ ಕ್ಯಾಪ್ಟನ್ ಆಗಬೇಕು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ಒಂದು ಫಿಸಿಕಲ್ ಟಾಸ್ಕ್ ಅಂತ ಕನ್ಸಿಡರೇಷನ್ ಮಾಡಿದಾಗ ರಘು ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಆಗೋ ಚಾನ್ಸಸ್ ಇತ್ತು. ಬಟ್ ಸೂರಜ್ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಆಗ್ತಾರೆ. ಒಂದು 50% ಸೂರಜ್ ಅವರು ಕ್ಯಾಪ್ಟನ್ ಆಗೋದಕ್ಕೆ ಚಾನ್ಸಸ್ ಇದೆ. ಯಾಕಂದ್ರೆ ಅವರು ಕೂಡ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಬಿಡೋದಿಲ್ಲ. ಅಂತ ಫಿಸಿಕಲ್ ಟಾಸ್ಕ್ ಮೀನ್ಸ್ ಬಾಲ್ ಎಸೆಯುವಂಥದ್ದು ಅಥವಾ ಇನ್ನೇನೋ ನಂಬರ್ಸ್ಗಳನ್ನು ಜೋಡಿಸುವಂಥದ್ದು, ಪಜಲ್ಸ್ ಜೋಡಿಸೋದು, ಈ ರೀತಿಯಾಗಿ ಇರೋದೇ ಟಾಸ್ಕ್ಗಳು ಇರ್ತವೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸೂರಜ್ ಆಗುವಂಥ ಚಾನ್ಸಸ್ ಇದೆ. ಈ ವಾರದ ಕ್ಯಾಪ್ಟನ್ ಸೂರಜ್ ಆಗ್ಬೋದು. ರಾಶಿಕಾ ಕಳೆದ ವಾರದಲ್ಲಿ ಆಗಿದ್ರು, ಈ ವಾರ ಸೂರಜ್ ಆಗಬೇಕು ಅನ್ನೋದು ಕೂಡ ಒಂದು ತಲೆಯಲ್ಲಿ ಇರೋದ್ರಿಂದ ಸೂರಜ್ ಅವ್ರಿಗೆ ಈ ವಾರದ ಆ ಕ್ಯಾಪ್ಟನ್ ಟಾಸ್ಕನ್ನು ಸೂರಜ್ ಅವರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಡೆಫಿನೆಟ್ಲಿ ಈ ವಾರದ ಕ್ಯಾಪ್ಟನ್ ಸೂರಜ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ರಾಶಿಕಾ ಅವರು ಈ ವಾರದಲ್ಲಿ ಒಂದು ಆವ್ರೇಜ್ ಕ್ಯಾಪ್ಟನ್ಸಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದರು. ಸೂರಜ್ ಅವರು ಯಾವ ರೀತಿಯಾಗಿ ಕ್ಯಾಪ್ಟನ್ ಆದರೆ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಜೊತೆಗೆ ಕಾವ್ಯ ಅವರ ಕ್ಯಾಪ್ಟನ್ಸಿ ಕೂಡ ನೋಡೋದಕ್ಕೆ ನಮಗೆ ಕುತೂಹಲ ಇದೆ. ಯಾಕಂದರೆ ಗಿಲ್ಲಿ ಅವರು ಯಾವ ಕೆಲಸವನ್ನು ಮಾಡಲ್ಲ. ಜೊತೆಗೆ ರೂಲ್ಸ್ ಬ್ರೇಕ್ ಮಾಡ್ತಿರ್ತಾರೆ. ಅವ್ರಿಗೆ ಪನಿಷ್ಮೆಂಟ್ ಕೊಡೋದೇ ಒಂದು ರೀತಿ ಎಂಟರ್ಟೈನ್ ಆಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ 4 ಜನ ಸ್ಪರ್ಧಿಗಳಲ್ಲಿ ಯಾರಾದರೂ ಓಕೆ, ಬಟ್ ಸೂರಜ್ ಆಗುವಂಥ ಚಾನ್ಸಸ್ ಇದೆ. ಅಗೇನ್ ಗಿಲ್ಲಿ ಅವರು ಟಾಸ್ಕ್ ಅನ್ನ ಮಿಸ್ ಮಾಡ್ಕೊಳ್ಬಹುದು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ಕ್ಯಾಪ್ಟನ್ ಒಂದು ರೇಸ್ನಲ್ಲಿ ಗಿಲ್ಲಿ ಅವರು ನಿಜವಾಗ್ಲೂ ಸೀರಿಯಸ್ನೆಸ್ ಆಗಿ ಟಾಸ್ಕ್ ಅನ್ನ ಆಡ್ತಾರಾ ಅಥವಾ ಟಾಸ್ಕ್ ಅನ್ನ ಬಿಟ್ಕೊಡೋದಕ್ಕೆ ನೋಡ್ತಾರಾ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.